ನೀನು ಬಂದದ್ದೇ ನನಗೊಂದು ರೀತಿ ಕಿರುಕುಳ ಅಂತ ಭೀಮಸೇನ್ ಹೌದು ಭೀಮಸೇನ್ ಭೀಮಸೇನ್ ಹೌದು ನೀರ ಯೋಚನೆ ಆಗ್ತಾ ಕನ್ನಡ ಯಾದವನು ಎಲ್ಲಾದ್ರೂ ಬದುಕಿ ಉಳಿದ್ರೆ ನಿಯಮ ಹೇಗೆ ಗೊತ್ತಾ? ಪಾಂಡವರಲ್ಲಿ ಒಬ್ಬ ಸತ್ರು ರಾಜ್ಯ ಕೌರವನಿಗೆ, ಕೌರವರಲ್ಲಿ ಒಬ್ಬ ಉಳಿದ್ರು ರಾಜ್ಯ ಕೌರವನಿಗೆ. ಅದು ಹಾಗಾಗಿ ಈಗ ಈ ಕ್ಷಣಕ್ಕೆ ಸಿಕ್ಕಬೇಕಿತ್ತು. ಆ ಕಡೆತನೆ ಮಾಡಿಬಿಟ್ಟೆ. ಏನಾದ್ರು ಈ ಕಡೆ ಬಿಟ್ಟಿದ್ರೆ ನಿನ್ನ ಪ್ರಾಣ ಹೋಗ್ತಿತ್ತು. ಇದು ಬರ್ಲಿಕ್ಕೆ ಹೊತ್ತಿದ್ದ. ನಿಮ್ಮ ಆವೇಶದೊಳಗೆ ನನ್ನ ಈ ವೇಷ ಹೋಗ್ತಾ ಇತ್ತು. ಹೋಗುವಂತ ವೇಷ ಮಾಡಬೇಡ. ಇಲ್ಲ ನೀನು ನಾನ್ರಿ ನಿಮ್ಮ ಮ್ಯಾವ್ ಅಂತದ್ದು ನಮ್ಮಲ್ಲಿ ಯಾವುದು ಇಲ್ಲ. ಅದಲ್ರಿ ಅಪ್ಪರ ನಿಮ್ಮ ಮಾವು ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ನಮ್ಮ ಮಾವಯಲ್ಲಿ ನೀನೆ ಅದಲ್ರಿ ಅಪ್ಪರ ನಾನು ಹೋದ್ರಿ. ನಮ್ಮವರು ಒಂದು ಬೇರೆ ಬೇರೆ ಜನ ಇದ್ದಾರೆ. ಅದರಲ್ಲಿ ಯಾರು? ಆವತ್ತು ನೀವೇ ಹೇಳಿದ್ದಲ್ರಿ ಏನು? ನಿಮ್ಮ ಅಜ್ಜಮ್ಮ ಶತ್ರು. ಯಾವುದು? ನಿಮ್ಮ ಅಜ್ಜಮ್ಮ ಶತ್ರು. ಆಜನ್ಮ ಶತ್ರು ಕಿರುಕುಳೇಶ್ವರ. ನೀನು ಬಂದದ್ದೇ ನನಗೊಂದು ರೀತಿ ಕಿರುಕುಳ ಅಂತ. ಯಾವ ಕಿರುಕುಳೇಶ್ವರ? ಕುರುಕುಲೇಶ್ವರ. ಅವನ ಕುರುಹು ಎಲ್ಲ ಇದ್ದಂತ ಬೇವು ಅರಸಿ ಬಾ ಮಗನ ಅಂತ ಹೇಳಿ ಅಂದರೆ ಬೇವು ತಿಳಿಲಿಕ್ಕೆ ಹೋದವನು. ಹಾಗಂತ ಅವ್ರನ್ನ ನಾವು ಹುಡ್ಕಬೇಕು ಅಂತ ಆದ್ರ ಹಿಂಗ ಹೋದ್ರ ಆಗಕತ್ತೈತೇನ್ರಿ? ಅಂದ್ರೆ ನಾವು ಯಾರು ಅಂತ ಅವನಿಗೆ ಗೊತ್ತಾಗಕತ್ತಲ್ಲ. ನಮ್ಮ ಕಡೆಯವರಂದು ಅವನಿಗೆ ಗೊತ್ತಾದ್ರೆ ಮತ್ತೆ ತಲೆ ಮಾಡಿ ಪ್ರಯತ್ನ ಮಾಡಿ ಹೋದ್ರಿ ಅಪ್ಪರ. ಅದಕ್ಕಾಗಿ ನಾವೊಂದು ಯಾಸ ಮಾಡ್ತೀವಿ. ಕಿರಾತಿ ಯಾಸ, ಕಿರಾತ ವೇಷ. ಹ್ಞೂನ್ರಿ. ಯಾಕಪ್ಪ ಅದು? ಅಂದ್ರ ನಾವು ಅವು ಎಲ್ಲಾದ್ರೂ ಕಾಡ್ತಾವೆಲ್ಲಾರು ಹೊಡೆದು ಕುಳಿತಿದ್ರ ನಮ್ಗೆ ಹುಡ್ಕಾಕ ಸುಲಭ ಆಗಕತ್ತೈತಿ. ಮತ್ತ ಪಕ್ಕನ ನಮ್ಮ ಗುರ್ತನ ಅವನಿಗೆ ಸಿಕ್ಕಾಕತ್ತಿಲ್ಲ. ಸರಿ, ಹಾಗಂತ ಯಾಸ ಮಾಡ್ತು. ಬರೀ ಯಾಸ ಮಾಡಿದ್ರೆ ಸಾಕಾಗತ್ತೆ. ದೇಶಕ್ಕೆ ತಕ್ಕ ಎಲ್ಲವೂ ಬೇಕು. ಯಾಸಕ್ಕೆ ತಕ್ಕಂತ ಭಾಷೆ, ಈ ಯಾಸ ಭಾಷೆ ದ್ವಾಸಿ ಎಲ್ಲ ಮಾಡ್ಕೊಂಡ ಯಾಸ ಭಾಷೆ. ಹುನ್ರಿ, ಭಾಷೆ ಬೇಕಾಗತ್ತೆ. ಬರೀ ವ್ಯಾಸ ಮಾಡಿದ್ರೆ ಮತ್ ನೋಡಿದ್ರೆ ಹೇಳಕತ್ತ ಅವ ವ್ಯಾಸ ಮಾಡ್ತಾನ ಭಾಷೆ ಒಂದರಂಗಿಲ್ಲ ಅಂತ. ಖಂಡಿತ ಹೋದ್ರಿ ಅಪ್ಪ. ಅದಕ್ಕೆ ವೇಷ ಭಾಷೆ ಎಲ್ಲ ತಯಾರು ಮಾಡ್ಕೊಂಡ ನಾವು ಒಬ್ಬನೆಲ್ಲ ನಮ್ಮವ್ರನ್ನೆಲ್ಲ ಒಟ್ಟು ಮಾಡ್ಕೊಂಡ
ಕೋಣಗಳ ತುಮುಕಿದ ನಾವು ಬೇಟೆಯಾಡಕ್ ಬಂದ್ರಪ್ಪ. ಬೇಟೆ ಬೇಟೆ ಆಡಬೇಕಂತ ಒಬ್ಬನೇ ಒಬ್ಬನೇ ಅಲ್ಲ, ನಾವು ಎಲ್ಲರನ್ನ ಓಟ್ ಮಾಡ್ಕೊಂಡು ನಿಮ್ಮವರೆಲ್ಲರನ್ನು ಸೇರಿಸಿ ಬೇಟೆಯಾಡ ಕಿರಾತ ವೇಷವನ್ನು ಧರಿಸಿ ಅವನನ್ನ ಹುಡುಕಾಕ ಬೇಟೆಯಾಡ ಹೋಯ್ತಪ್ಪ. ಹಾ ಹಾ ಕೇವಲ ಬೇಟೆಗೆ ಹೋಗ್ಬೇಕಂತ ಆದ್ರ ಹಾ. ಮುಂದೆ ಇದ್ರೆ ಸಾಕಾಗಲ್ಲ ನೀನು. ಮತ್ತೆ ಆಯ್ತಪ್ಪ ಇದ ಬೇಕು. ಹಾ ಕತ್ತಿ, ಈಟಿ, ಬರ್ಜಿ, ಹಾ. ತಾಮರ, ಹಾ. ಸ್ವಾಮರ, ಮಂಗಳರ, ಅದು ಎಲ್ಲ ಇದುವ ವಾರಗಳು ಎಲ್ಲ ಇದುವ ಅದಲ್ರಿ ಅಪ್ಪರ ತಾಮರ. ಹಾ ತೋಮರ ಹೌದೌದು. ಹಾ. ಮತ್ತೆ ಬಲಿಯೂ ಬೇಕಾಗೈತಿ. ಹಾ. ಬಲಿ, ಸಣ್ಣ ಬಲಿ, ದೊಡ್ಡ ಬಲಿ, ಅಂಚುಳ್ಳ ಬಲಿ, ಅಂಚು ಬಲೆ, ಇಂಚು ಬೋಲೆ, ಅದೆಂತದ್ದು ಅಂದ್ರೆ- ಹಚ್ಚು ಬಲೆ ಇಚ್ಚು ಬಲೆ ಅಂಚುಳ್ಳ ಬಲೆ, ದೊಡ್ಡ ಬಲೆ, ಹಾ. ಸಣ್ಣ ಬಲೆ, ಹಾ. ಇದೆಲ್ಲ ಬೇಕಾಗೈತಿ. ಹಾ. ಅಷ್ಟೇ ಅಲ್ರಿ, ನಾಯಿ ಕುನ್ನಿನೂ ಬೇಕು. ಇದು ಒಂದೇನೆ. ಹ? ನಾಯಿ ಸಾಕು ನಾಯಿ ಬೇರೆ ಅಪ್ಪರ, ಕುನ್ನಿ ಬೇರೆ ಅಪ್ಪ. ಒಂದು ಹೊಸ ವಿಷಯ ತಿಳಿದಾಗಾಯ್ತು ಹಾ. ಎಂತದಪ್ಪ? ಅಂದ್ರೆ ನಾಯಿ ಶಾಸ್ತ್ರದಾಗ ನಾ ಸಂಶೋಧನೆ ಮಾಡಿದ್ದೀನಿ. ಒಳ್ಳೆ ಒಳ್ಳೆ ಹ್ಞೂನ್ರಿ ಅಪ್ಪರ. ಈ ನಾಯಿ ಅಂತ ಹೇಳಿದ್ರೆ ಐತಲ್ರಿ, ಹಾ. ಅದು ಗಂಡು ಐತಿ. ಹಾ ಈ ಕುನ್ನಿ ಅಂತ ಹೇಳಿದ್ರೆ ಹೆಣ್ಣು ಐತಿ. ಹೆಣ್ಣು ನಾಯಿಗೆ ಹಾಗೆ ಹೌದ್ರಿ ಅಪ್ಪ. ಹಾ ಹಾ 99 ಗಂಡು ನಾಯಿ ಐತ್ರಿ, ಒಂದು ಹೆಣ್ಣು ನಾಯಿ ಐತ್ರಿ. ಅದೇ ಅಂದ್ರ ಆ ಹೆಣ್ಣು ನಾಯಿನ ಬೇಟೆಯಾಗ ಮುಂದೆ ಬಿಟ್ರೆ ಐತ್ರಿ, ಉಳಿದಷ್ಟು ಗಂಡು ನಾಯಿ ಅದ್ರ ಹಿಂದೆ ಓಡಕತ್ತೈತ್ರಿ. ಹಾಗೆ ಹಾ. ಹಾಗೆ ನಿನ್ನ ಶೋಧನೆ ದೊಡ್ಡದು ಮತ್ತೆ ಆ ಪ್ರಾಣಿ ಎಲ್ಲಾದ್ರೂ ಆ ಗಿಡದೊಳಗ ಪದಿಯೊಳಗ ಹೊಕ್ಕೊಂಡು ಕೂತ್ಕೊಂಡಿದ್ರ ಕೂತ್ರೆ? ಆ ನಾಯಿ ಹೋಗಿ ಅದ್ರಲ್ಲಿ ಹೆದರ್ಸ್ತದ, ಅದು ಹೊರಗೆ ಬರ್ತದ. ಹಾ. ಆಮೇಲೆ ನಾವು ಬಾಳ ಬಿಟ್ಟು ಅದನ್ನ ಹಿಡ್ಕೊಂಡು ಬರ್ತೀವಿ. ನಿಮಗೆ ಹೊಡಿಲಿಕ್ಕೆ ಅನುಕೂಲ ಆಗ್ತದೆ. ಹ್ಞೂನ್ರಿ. ಒಂದು ವೇಳೆ ಎಲ್ಲಾದ್ರೂ ನಾಯಿ ಅದ್ರ ಕೆಲಸ ಮಾಡದಿದ್ರೆ ನಾಯಿ ಮಾಡುವಷ್ಟು ಕೆಲಸ ನಾ ಮಾಡ್ತೀನಿ ಅಪ್ಪ. ಎಂತಾದ್ರೂ ಮಾತಾಡು. ನಾಯಿ ಮಾಡುವ ಕೆಲಸ ಮನುಷ್ಯರು ಮಾಡ್ಲಿಕ್ಕೆ ನಾ ಮಾಡ್ತೀನಲ್ರಿ ಅಪ್ಪ. ಯಾಕಪ್ಪ ಅದು ಈಗ- ನೋಡ್ಬೇಕಾಯ್ತು ಈಗ ನೋಡ್ರಿ ಅಪ್ಪರ, ಎಲ್ಲಾದ್ರೂ ನಾಯಿ ಎಲ್ಲಾದ್ರೂ ಉದಾಸೀನ ಮಾಡಿದ್ರ ಹಾ. ಈ ಬೇಟೆ ಆಡುವಂಗ ಹೌದಪ್ಪ. ಈ ಪ್ರಾಣಿಗಳನ್ನ ಹೆದರ್ಸ್ಬೇಕಲ್ರಿ. ಹೌದು. ಆಗ ನಾಯಿ ಕೂತಾಗ ನಾನೇ ಕೂಗಿ ಪ್ರಾಣಿಗಳನ್ನ ಹೆದರ್ಸ್ತೀನಿ. ನೀನ ಹೌದ್ರಿ ಅಪ್ಪರ. ಮನುಷ್ಯನಿಗೆ ಆಗ್ತದೆ ನಾನು ನನ್ ಕೈಯಲ್ಲಿ ಆಗಕತ್ರಿ ಅಪ್ಪರ. ಏನು ನನಗೆ ನಂಬಿಕೆ ಇಲ್ಲ ನೋಡ್ರಿ, ಈ ದೊಡ್ಡ ಜಾತಿ ನಾಯಿ ಹೆಂಗ್ ಕೂಗಕತ್ತೈತ. ಹಾ. ಇದು ಸ್ವಲ್ಪ ದೊಡ್ಡ ಜಾತಿ ನಾಯಿ. ಹಾ, ಹಾ. ಅದೇ ಇನ್ನೊಂದು ಈ ಬೀದಿ ನಾಯಿ ಎಲ್ಲ ಇರ್ತೈತಲ್ರಿ, ಹಾ. ಅದು ಹೆಂಗ್ ಕೂಗಕತ್ತೈತ. ಹಾ. ಮತ್ತ ನಾಯಿ ಮಾಡು ಕೆಲಸ ನಾ ಮಾಡಂಗಿಲ್ಲ. ಅದೆಲ್ಲ ಇದ್ದಾಗಿಲ್ಲ ಇಷ್ಟೇ ಗೊತ್ತುಂಟು ಇಷ್ಟು ಮಾಡಿದಾಗ ಪ್ರಾಣಿಗಳೆಲ್ಲ ಬರ್ತಾವ. ಆ ಪ್ರಾಣಿಗಳನ್ನೆಲ್ಲ ಬಲಿ ಬೀಸಿ ಹಿಡಿದು ಕಟ್ಕೊಂಡು ಬಂದೀವ್ರಿ. ಹಾ. ಮೊಲ, ಮಿಗ, ಕಾಡ್ಕೋಣ, ಕಾಡೆಮ್ಮೆ, ಕಾಡ್ಕೋಳಿ ಮಂಡಿ ತಂದು ಹಿಂಗೆ ತಿರ್ಸ್ಲೇನ್ರಿ. ಯಾಕೆ? ಕಾಡ್ಕೋಳಿ ತಲೆ ಯಾಕ್ರಿ ಅಪ್ಪ? ನಾನು ನಿನಗೆ ಹೇಳಿದ್ದೇನು ನೀನು ತಂದಿದ್ದೇನೆ ಆ ವಿಷಯ ಇದ್ರಲ್ಲೇ ಐತ್ರಿ. ಇದು ಪೀಠಿಕೆ. ನಮ್ದು ಪ್ರಸಂಗ ಸಣ್ಣದಾದ್ರೆ ಪೀಠಿಕೆ ದೊಡ್ಡದ. ಆಗ್ಲಿ ಯಾರಿಗಾದ್ರೂ ಯಾವ್ದಾದ್ರು ಒಂದೊಂದು ಬೇಕು ಹೌದ್ರಿ ಅಪ್ಪ. ಕಡೆಗೂ ವಿಷಯ ಬಂದ್ರೆ ಹೌದೌದೌದು. ಅಂದ್ರೆ ಆ ವಿಷಯ ಇದ್ರಲ್ಲ ಐತ್ರಿ ಅಪ್ಪರ. ಏನು ಲಾಲಿಸ್ಬೇಕಾ? ಬೀಜಾರಾಗಿ ಬೀಜಾರಾಗಿ
ಕಲಿಬೇಕಲ್ರಿ. ಆಮೇಲೆ ನೀರ್ ಅಡ್ಕಿ ಆಯ್ತು ನೀರಿನಲ್ಲಿ ಹಾಕಿಟ್ಟಿದ್ದ ಅದಲ್ರಿ ನೀರು ಅಡ್ಕಿ ಬಯಾರಿಕೆ ಹ್ಞೂನ್ರಿ ಅಪ್ಪರ ನೀರ್ ಕುಡಿಬೇಕು ಅನ್ನಿಸ್ತು. ನೀರ್ ಕುಡಿಬೇಕಂತ ನಾವು ತೆಂಗಿನ ಮರ ಏರಿದೀವ್ರಿ. ನೀರು ಕುಡಿಲಿಕ್ಕೆ ಮರ ಬೇಕೇನ್ರಿ? ಅಂದ್ರೆ ನೀರಿದ್ದಲ್ಲಿಗೆ ಹೋಗಿ ಹಂಗಲ್ರಿ ಅಪ್ಪರ ಮರ ಹತ್ತಿ ನಾವು ನೋಡಿದ್ರ ಎಲ್ಲಾದ್ರೂ ನೀರಿನ ಸಲ ಇದ್ರೆ ನಮ್ಗೆ ಕಾಡಕತ್ತೈತ್ರಿ. ಹೋಗ್ರಿ ಅಪ್ಪರ ಮ್ಯಾಲ ಹತ್ತಿ ನೋಡ್ತೀರಿ ನಮ್ಮ ಕಣ್ಣಿಗೆ ಬಿತ್ತರಿ ಅಪ್ಪರ. ಕಸವ ಹೌದಲ್ರಿ ನೀರಿನ ಜಾಗ. ಅದು ಇದ್ರಿ ವೈನ್ ಶಾಪ್ ಪಾಯಿಂಟ್ ವೈನ್ ಶಾಪ್ ಪಾಯಿಂಟ್ ವೈಶಂಪಾಯನ ಸರೋವರ ವೈನ್ ಶಾಪ್ ಪಾಯಿಂಟ್ ಬೇಡ ದ್ವೈಪಾಯನ ಸರೋವರ ಎರಡು ಹಾಗೆ ಅದೇ ಸರೋವರ ಅದೇ ಸರೋವರ ರೀ ಅಪ್ಪರ. ಅದು ನಮ್ಮ ಕಣ್ಣಿಗೆ ಬಿತ್ರಿ. ಅಲ್ಲಿ ಹೋಗಿ ನೀರಾಟ ಎಲ್ಲ ಆಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರೆಲ್ಲ ಕುಟ್ಕೊಂಡು ಅಲ್ಲಿಗೆ ನಿಮ್ಮ ಅಪ್ಪವ್ರ ಉಪದ್ರ ಪ್ರಾರಂಭ ಆಯ್ತ್ರಿ ಅಪ್ಪರ. ನಮ್ಗೆ ನನ್ನಪ್ಪ ಎಲ್ಲಿ ಹೊರಗಡೆ ಅಲ್ಲಿ ಬರ್ತಾರ್ರಿ ಅಪ್ಪರ. ಹೌದಾ ಯಾರು? ಅವ್ರು ವಾಯುದೇವರು ಇದ್ರಲ್ರಿ. ಓ ವಾಯುದೇವರು. ಅವ್ರಿಗೆಲ್ಲಾದ್ರೂ ಸಂತೋಷ ಆಯ್ತಂತಾದ್ರೆ ಮಂದ ಮಾರುತ, ಸಿಟ್ಟು ಬಂದ್ರೆ ಚಂಡಿ ಮಾರುತ. ಚಂದೇ ಮಾರುತ ಅಲ್ಲ ಚಂಡಮಾರುತ. ಮುಂದ್ರಿ ಅಪ್ಪಾರ ನಾವೆಲ್ಲ ಅಲ್ಲೇ ಮಲ್ಕೊಳ್ತ್ರಿ ಅಪ್ಪಾರ. ಮಲ್ಕೊಂಡ್ರ ಮ್ಯಾಗ ಮಲ್ಕೊಂಡಲ್ಲಿಂದಲೇ ನಾವು ಹೇಳ್ತೀರಿ ಅಪ್ಪ. ಅಂದ್ರೆ ಎದು ಹೋದ್ರಿ ನಮ್ಮಲ್ಲಿ ವಿಶೇಷತೆ ಐತ್ರಿ ಅಪ್ಪಾರ. ಏನು? ನಮ್ಮಲ್ಲಿ ಒಬ್ಬೊಬ್ರು ಹೇಗಂತ ಕೇಳಿದ್ರ ಮಲ್ಗುವಾಗ ಅವ್ರ ಮನೆಯಾಗ ಮಲಗ್ತಾರ, ಹೇಳುವಾಗ ಬೆಳಿಗ್ಗೆ ಪಕ್ಕದ ಮನೆಯಲ್ಲಿ ಹೇಳ್ತಾರ. ಆಗೋದು ಅಂತ ನೀನೇ ಹಾಗೆ. ನಾ ಹಾಗಲ್ರಿ ಅಪ್ಪ. ಮಲಗುವಾಗ ಪಕ್ಕದ ಮನೆಯಲ್ಲಿ ಮಲಗಿ ಹೇಳುವಾಗ ನಮ್ಮಲ್ಲೇ ಹೇಳ್ತೀನಿ. ಏನು ನಾನು ಅದನ್ನೆಲ್ಲ ವಿಮರ್ಶೆ ಮಾಡ್ಲಿಕ್ಕೆ ಅಷ್ಟು ತಾಗುವಾಗ ಎಪ್ಪರ ನೀವು ಹೇಳಿದ್ರಲ್ಲ ಸರೋವರ ಐತಲ್ರಿ ಒಂದು 3 ಜನರಿ ಅಪ್ಪರ. ಯಾರು ಗೊತ್ತಾಯ್ತಾ? ಗೊತ್ತಾಯ್ತ್ರಿ ಅಪ್ಪರ. ಜೊತೆಯೋ ಅಶ್ವತ್ಥಾಮಾನಿ ಜೊತೆಯೋ ಅಶ್ವತ್ಥಾಮಾನಿ ಕೂತು ಕೂತಂತ ಮಾತನಾಡ್ತೋನೆ ಕೂತು ಕೂತಂತ ಕೂತು ಕೂತಂತ ಸಂಭಾಷಣೆ ಆಗ್ತೈತ್ರಿ ಅಪ್ಪ. ಏನು? ಒಬ್ಬರು ಕೊಟ್ಟೆ ಬ್ರಹ್ಮ, ಯಾರು? ಕೊಟ್ಟೆ ಬ್ರಹ್ಮ ಅವರು ಗುರುಗಳದಾರಲ್ರಿ. ಕೃತವರ್ಮ ಅದಕ್ಕೆ ಕೊಟ್ಟೆ ಮುಂದ್ರಿ ಅಪ್ಪ. ಕೃತವರ್ಮ ಆಚಾರ್ಯರು, ಆಚಾರ್ಯರು. ಆ ಮೂಲಕ ಮತ್ತೊಬ್ರು ಕೃಪಾಚಾರ್ಯರು. ಅಷ್ಟೆಲ್ಲ ಮತ್ತೊಬ್ರು ಇದ್ರು ಯಾರು? ಹೊಸವತ್ತೋಮಣಿ. ಹೊಸವತ್ತೋಮಣಿ ಊಟ ಮಾಡ್ಕೊಂಡು ಬಾ. ಅದೆಲ್ಲ ಹೊಸವತ್ತೋಮಣಿ. ಅಶ್ವತ್ಥಾಮ. ಅಶ್ವತ್ಥಾಮಾಚಾರ್ಯರು ಒಳ್ಳೆ ಇದ್ರು. ಅವರೊಳಗೆ ಮಾತು 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 ಮಾತಾಡ್ತಾ ಇದ್ರ. ಅಷ್ಟೊತ್ತಾಗುವಾಗ ಅವರಿಬ್ರೇನೋ ಮಾತಾಡಿದ್ರು. ಅಶ್ವತ್ಥಾಮ ಮಾಡಿ ಹೇಳಿದ್ರು, ಬಿಡು ಬಿಡು ಭೀಷ್ಮನ ತೆಗೆ ತೆಗೆ ಎಂತೆಲ್ಲ ಹೇಳಿದ್ರು. ನನಗೊಂದು ಅಪ್ಪಣೆ ಕೊಡು ಏನಂತ ತೋರಿಸ್ತೇನೆಂದ್ರು. ಅಷ್ಟೊತ್ತಾಗುವಾಗ ಉಂಟಲ್ಲ ನೀರಡಿಯಿಂದ ಒಂದು ಸ್ವರ ಬಂತು. ನೀರಿಂದ ಬುಳ್ಬುಳ್ಳೆ ಆಗಿ ಭೀಮಸೇನ್ ಹೌದು ಭೀಮಸೇನ್. ಭೀಮಸೇನ್ ಹೌದು ನೀರಡಿಯಿಂದ ಬಂದ ಸ್ವರ. ಮುಂದೆ ಪರ ಎಂತಂತ ಗೊತ್ತಾಗುವಾಗ ನಂಗೆ ವಿಷಯ ಗೊತ್ತಾಯ್ತ್ರಿ. ನೀರೊಳಗಿದ್ದವರು ಬೇರೆ ಯಾರು ಅಲ್ಲ, ನಿಮ್ಮ ಶತ್ರು ಗೌರವ ವೀರಭದ್ರನೇ.
ಬರ್ತದೆ ಬುದ್ಧಿ. ಅಷ್ಟು ಗಟ್ಟಿ ಹೊಡೆದ ಅಲ್ಲ, ನೀವು ನಿಧಾನ ಹೊಡೆಯುದು ನಮ್ಗೆ ಗಟ್ಟಿ ಹೊಡೆದಾಗೆ. ಹಾಗೆ ಹೌದು. ಅತ್ಯಧಿಕ ಸಂತೋಷ. ಹ. ಯಾವನಿಗಾಗಿ ನಾವು ಹುಡುಕುತ್ತಾ ಇದ್ದೇವೋ ಹ. ಅಥವಾ ತಲೆ ಕೆಡಿಸಿಕೊಂಡಿದ್ದೇವೋ ಅಂತವನು ಸದ್ಯ ಇಂತಲ್ಲಿ ಇದ್ದಾನೆ ಎನ್ನುವುದು ಗೊತ್ತಾಯ್ತಲ್ಲ. ನೀರೊಳಗದೇನ್ರಿ? ಆ ಒಳ್ಳೆ ಸುದ್ದಿಯನ್ನು ತಂದ ನಿನ್ನನ್ನು ಹ. ಹೀಗೆ ಬಿಟ್ಟೆ ಎಂತ ಮಾಡ್ರಿ ಬುದ್ಧಿ ನನ್ನ? ನಾನೊಬ್ಬ ಬಡಪ್ಪ ಈ ಬುದ್ಧಿ. ಅದು ನಿನಗಾದ್ರೂ ಗೊತ್ತುಂಟ, ನನಗೆ ಯಾವಾಗಲೂ ಗೊತ್ತು, ನಿನಗೂ ಗೊತ್ತುಂಟ. ಅಂತ ನಿನ್ನನ್ನು ಬಿಡ್ತೇನೋ ಅಂದ್ರೆ ಏನೋ ಮಾಡ್ತೇನೆ ಮುತ್ತಿನ ಕಾವಳಿಯ ಸರವನ್ನು ಉಡುಗೊರೆಯಾಗಿ ಕೊಡ್ತೇನೆ. ಮಹಾಪ್ರಸಾದ ಜೊತೆಗೆ ಬೆರಳ ಮುದ್ರಿಕೆ ಉಂಗುರ. ಅದಷ್ಟು ತೂಕ ಉಂಟು ಅಂತ. ಹೌದೌದು. ಭೀಮಸೇನನ ಹೌದು. ಈ ಉಂಗುರ ನೀವಾದ್ರೂ ಕೈ ಬೆರಳಿಗೆ ಹಾಕಬೇಕು, ನಾದ್ರೆ ನನ್ನ ಕುತ್ತಿಗೆಗೆ ಹಾಕೊಳ್ಬೇಕು. ನಿನಗೆ ಯಾವುದಕ್ಕೆ ಆಗ್ತದೆ ಅಂತಲ್ಲ, ನಮ್ಮಲ್ಲಿಗೆ ಬರುವುದಕ್ಕೆ ಮುಕ್ತ ಅವಕಾಶಕ್ಕೆ ಅದನ್ನು. ಆಯ್ತು ಪ್ರಭು. ನಮೋ ಒಳ್ಳೇದು ಒಳ್ಳೇದು ಒಳ್ಳೇದು. ಆಯ್ತು. ಒಳ್ಳೆಯ ಸುದ್ದಿ.